ಬುಡಬುಡಿಕೆ ವೇಷ ತೊಟ್ಟು ಒಂಟಿ ಮಹಿಳೆ ಇರುವ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದೋಚುತ್ತಿದ್ದ ಹಾಗೂ ಮನೆ ಕಳವು ಮಾಡುತ್ತಿದ್ದ ಪ್ರತ್ಯೇಕ ಪ್ರಕರಣಗಳ ಆರೋಪಿಗಳಿಬ್ಬರನ್ನ ಬಂಧಿಸುವಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಂಗಸಂದ್ರದ ಸತೀಶ್ ರೆಡ್ಡಿ ಲೇಔಟ್ನಲ್ಲಿರುವ ನಿವಾಸಿಯೊಬ್ಬರ ಮನೆಗೆ ಬುಡಬುಡಿಕೆ ವೇಷ ತೊಟ್ಟುಕೊಂಡು ಬಂದು ಶಾಸ್ತ್ರ ಹೇಳುವ ನೆಪದಲ್ಲಿ ಮಾಟ ಮಾಡಿದ್ದಾರೆಂದು ಹೇಳಿ ಪರಿಹಾರ ಮಾಡಬೇಕೆಂದು ಹೇಳಿ 100 ಗ್ರಾಂ ಚಿನ್ನದ ಒಡವೆಗಳನ್ನು ಒಂದು ಕುಡಿಕೆಯಲ್ಲಿ ಹಾಕಿಸಿಕೊಂಡು ಗಮನ ಬೇರೆಡೆ ಸೆಳೆದು ಚಿನ್ನಾಭರಣಗಳಿದ್ದ ಕುಡಿಕೆಯನ್ನ ಬದಲಿಸಿ ಅಕ್ಕಿ ಇರುವ ಕುಡಿಕೆಯನ್ನ ನೀಡಿ ವಂಚಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆಂದು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡುತ್ತಾರೆ. ಮತ್ತೊಂದು ಪ್ರಕರಣದಲ್ಲಿ ವಿರಾಟ್ ನಗರದ ನಾಡಮ್ಮ ಲೇಔಟ್ನ ನಿವಾಸಿಯೊಬ್ಬರ ಮನೆಗೆ ಅಪರಿಚಿತ ವ್ಯಕ್ತಿಯೊಬ್ಬ ಮನೆಯೊಳಗೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು ಮತ್ತು ನಗದನ್ನ ಕಳವು ಮಾಡಿರುವುದಾಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಸಂತ್ರಸ್ತರು ದೂರನ್ನ ನೀಡುತ್ತಾರೆ. 2 ಪ್ರತ್ಯೇಕ ದೂರುಗಳನ್ನು ದಾಖಲು ಮಾಡಿಕೊಂಡ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರೀತಂ ಅವರು ಆರೋಪಿಗಳ ಬಂಧನಕ್ಕೆ ತಂಡಗಳನ್ನು ರಚನೆ ಮಾಡಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಗಳನ್ನು ನಡೆಸಿದ ತಂಡಗಳು ಬೊಮ್ಮನಹಳ್ಳಿ ಡೆಕ್ಕನ್ ಬಸ್ ನಿಲ್ದಾಣದ ಬಳಿ ಓರ್ವನನ್ನ ಕೃತ್ಯಕ್ಕೆ ಉಪಯೋಗಿಸಿದ್ದ ಮಣ್ಣಿನ ಕುಡಿಕೆ ಸಮೇತ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಚಿನ್ನಾಭರಣವನ್ನ ವಂಚಿಸಿರುವುದಾಗಿ ತಪ್ಪೊಪ್ಪಿಕೊಂಡಿರುತ್ತಾನೆ. ಮತ್ತೋರ್ವ ಆರೋಪಿಯನ್ನ ಆಂಧ್ರಹಳ್ಳಿ 2ನೇ ಕ್ರಾಸ್ ಬಳಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮನೆಗಳವು ಮಾಡಿರುವುದಾಗಿ ಬಾಯ್ಬಿಡುತ್ತಾನೆ. 2 ಪ್ರಕರಣಗಳ ಆರೋಪಿಗಳ ಬಂಧನದಿಂದ 10,50,000 ರೂಪಾಯಿ ಮೌಲ್ಯದ 157 ಗ್ರಾಂ ಚಿನ್ನಾಭರಣ, 137 ಗ್ರಾಂ ಬೆಳ್ಳಿಯ ವಸ್ತುಗಳು ಹಾಗೂ 2,000 ರೂಪಾಯಿ ನಗದನ್ನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ನಮ್ಮ ಸೌತ್ ಈಸ್ಟ್ ವಿಭಾಗದಲ್ಲಿ ಬುಡಬುಡಿಕೆ ವೇಷಧಾರಿ ಶಾಸ್ತ್ರ ಹೇಳುವ ನೆಪದಲ್ಲಿ ಒಂಟಿ ಮಹಿಳೆ ಇರುವ ಮನೆಗೆ ಹೋಗಿ ಗಮನ ಬೇರೆ ಸೆಳೆದು ವಂಚಿಸಿ ಚಿನ್ನಾಭರಣ ದೋಚಿರ್ತಕ್ಕಂಥ ಒಂದು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು 115 ಗ್ರಾಂ ಚಿನ್ನಾಭರಣ ಮತ್ತು 8 ಲಕ್ಷ ರೂಪಾಯಿ ಮೌಲ್ಯ ಆಗಿರ್ತದೆ ಮತ್ತು 2 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರ್ತವೆ. ಇದೊಂದು ಒಳ್ಳೆ ಪತ್ತೆ ಕಾರ್ಯ ಮಾಡಿರ್ತಕ್ಕಂಥದ್ದು. ಈ ಘಟನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಮಾರ್ಚ್ ತಿಂಗಳ 2ನೇ ತಾರೀಕಿನಂದು ಈ ಮನೆಗೆ ಬಂದು ಈ ಶಾಸ್ತ್ರ ಹೇಳೋ ನೆಪದಲ್ಲಿ ಅವರುಗಳಿಗೆ ನಂಬಿಸಿ ಅವರಿಂದ ಒಂದು 100 ಗ್ರಾಂ ಚಿನ್ನಾಭರಣದ ಒಡಗಳ ಒಂದು ಕುಡಿಕೆಯಲ್ಲಿ ಹಾಕಿಸಿ ಅದಾದ ನಂತರ ಚಾಕಚಕ್ಯತೆಯಿಂದ ಆ ಕುಡಿಕೆಯನ್ನು ಬದಲಿಸಿ ಬೇರೆ ಕುಡಿಕೆಯನ್ನು ಅವರಿಗೆ ಕೊಟ್ಟು ಹೋಗಿ ಮೋಸ ಮಾಡಿರ್ತಕ್ಕಂಥ ಒಂದು ಘಟನೆ. ಈ ರೀತಿಯ ಕೆಲವು ಗ್ಯಾಂಗ್ಗಳು ಇದ್ದಾವೆ. ಅದಕ್ಕೋಸ್ಕರ ಸಾರ್ವಜನಿಕರು ಸ್ವಲ್ಪ ಇಂಥವರ ಬಗ್ಗೆ ಅಲರ್ಟ್ ಇರಬೇಕಾಗ್ತದೆ. ಯಾರಾದರೂ ಅಪರಿಚಿತರನ್ನ ಈ ರೀತಿ ಮನೆಗೆ ಸೇರಿಸ್ಕೊಳ್ತಕ್ಕಂಥದ್ದು ಮತ್ತು ಅವರ ಮುಂದೆ ಒಡವೆಗಳನ್ನು ತಂದಿಡ್ತಕ್ಕಂಥದ್ದು ಅಂಥದ್ದನ್ನು ಮಾಡದೇ ಇರೋದು ಒಳ್ಳೆಯದು. ಇದು ಆಗಿದ್ದು ಈಗಾಗಲೇ ಹೇಳಿದಾಗೆ ಮಾರ್ಚ್ ತಿಂಗಳಲ್ಲಿ ಪೊಲೀಸರು ಈತನ ಬಗ್ಗೆ ಪತ್ತೆ ಕಾರ್ಯ ಮಾಡ್ತಾ ಇರುವಾಗ ಅದೇ ರೀತಿಯ ಓರ್ವ ವ್ಯಕ್ತಿ ಈ 10ನೇ ತಾರೀಕು ಜನವರಿಯಂದು ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಕಂಡುಬಂದಾಗ ಆತನನ್ನು ಹಿಡಿದು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಆತ ಈ ಪ್ರಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ. ಜೊತೆಗೆ ಈ ಹಿಂದೆಯೂ ಕೂಡ 2020ರಲ್ಲಿ ಇದೇ ರೀತಿಯ ಒಂದು ಕಳ್ಳತನದ ಪ್ರಕರಣವನ್ನು ಇದೇ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಈಗ ಗೊತ್ತಾಗಿದೆ. ಇದು ಕೂಡ ಒಂದು ಒಳ್ಳೆಯ ಕೆಲಸ. ಇದರಲ್ಲಿ ಬೊಮ್ಮನಹಳ್ಳಿ ಪೊಲೀಸರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿ ಬೊಮ್ಮನಹಳ್ಳಿಯವರೇನೆ ಮನೆಕಳು ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 42 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಮನೆಯ ಮುಂಬಾಗಿಲನ್ನು ಒಡೆದು ಕೊಠಡಿಯ ಬೀರಿನಲ್ಲಿರ್ತಕ್ಕಂಥ 42 ಗ್ರಾಂ ಚಿನ್ನಾಭರಣ ಮತ್ತು ಇತರ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಬೇರೆ ಬೇರೆ ಆಯಾಮದಿಂದ ಪೊಲೀಸರು ತನಿಖೆಯನ್ನು ಕೈಗೊಂಡು ಇದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿ ಎಂಒವಿ ವ್ಯಕ್ತಿಯಾಗಿದ್ದು ಈತನ ಮೇಲೆ ಈ ಹಿಂದೆ 16 ಇದೇ ರೀತಿ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದಾವೆ. ಜಸ್ಟ್ ರಿಲೀಸ್ ಆಗಿ 1 ತಿಂಗಳ ಅವಧಿಯಲ್ಲಿ ಮತ್ತೆ ಆತ ತನ್ನ ಕೈಚಳಕವನ್ನು ತೋರಿಸಿರ್ತಕ್ಕಂಥದ್ದು ಕಂಡುಬರ್ತದೆ. ಅದಕ್ಕೋಸ್ಕರವೇ ಪದೇ ನಾವು ಹೇಳ್ತಕ್ಕಂಥದ್ದು, ಮನೆಗಳಿಗೆ ಬೀಗ ಹಾಕಿಕೊಂಡು ನೀವು ಹೊರಗಡೆ ಹೋಗುವಾಗ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿದ್ರೆ ನಾವು ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಹೋದರೆ ಈ ರೀತಿ ಕಳ್ಳತನಗಳು ಆಗ್ತಾ ಇರ್ತವೆ. ಈ 2 ಪ್ರಕರಣಗಳ ಕಾರ್ಯಾಚರಣೆಯನ್ನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನಿರ್ದೇಶನದಂತೆ ಮೈಕೋ ಲೇಔಟ್ ಉಪವಿಭಾಗದ ಎಸಿಪಿ ಶಿವಶಂಕರ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರೀತಂ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಆರೋಪಿಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂಧಿಸಿದ್ದ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವನ್ನು ಶ್ಲಾಘಿಸಿ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದರು.